ವಿಡಿಯೋದಲ್ಲಿ ನಾವು ಪ್ರಗತಿಪರ ತೆರಿಗೆನ ವಿಧಿಸೋದ್ರಿಂದ ಏನೇನು ಅನುಕೂಲಗಳಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಫಸ್ಟ್ ಇಂಪಾರ್ಟೆಂಟ್ ಮೆರಿಟ್ ಇಟ್ ಈಸ್ ಈಕ್ವಿಟಬಲ್. ಸೊ ಪ್ರೋಗ್ರೆಸಿವ್ ಟ್ಯಾಕ್ಸ್ ಇಟ್ ಈಸ್ ಜಸ್ಟಿಫೈಡ್ ಆನ್ ದ ಬೇಸಿಸ್ ಆಫ್ ಈಕ್ವಾಲಿಟಿ. ದಟ್ ಮೀನ್ಸ್ ಇನ್ ದಿಸ್ ಟ್ಯಾಕ್ಸ್ rich people pay more tax compared to poor people. So the burden on rich people is more compared to poor people. The sacrifice of rich is more compared to poor people. So naturally, so this tax is equitable. That means the burden of tax is equal on all sections of the people because all people pay the tax according to their ability to pay. ಇದನ್ನ ಸಮಾನತೆಯ ಒಂದು ತ್ಯಾಗ ಅಂತ ಕರಿತೀವಿ. ಅಂದರೆ ಈ ತೆರಿಗೆ ಸಮಾನತೆಯನ್ನು ಸಾಧಿಸುತ್ತೆ. ಯಾಕೆಂದರೆ ಇಲ್ಲಿ ಯಾರ ಮೇಲೂ ತೆರಿಗೆ ಹೊರೆ ಹೆಚ್ಚಾಗಿರೋದಿಲ್ಲ. ಅವರವರ ಆದಾಯಕ್ಕೆ ಅನುಗುಣವಾಗಿ ತೆರಿಗೆಯನ್ನು ವಿಧಿಸೋದ್ರಿಂದ ಆದಾಯ ಹೆಚ್ಚಾಗ್ತಾ ಹೋದಂತೆ ತೆರಿಗೆ ದರ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರ ಮೇಲೆ ವಿಧಿಸುವಂಥ ಭಾರ ಒಂದೇ ರೀತಿಯಾಗಿರುತ್ತೆ. ಎಲ್ಲರೂ ಮಾಡುವಂಥ ತ್ಯಾಗ ಸಮವಾಗಿರುತ್ತೆ. ಅಂದರೆ ಕಡಿಮೆ ಆದಾಯ ಇರೋನು ಕಡಿಮೆ ತೆರಿಗೆಯನ್ನು ಪಾವತಿ ಮಾಡ್ತಾನೆ, ಹೆಚ್ಚು ಆದಾಯ ಇರೋರು ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡ್ತಾರೆ. ಹಾಗಾಗಿ ಹೊರೆ ಮತ್ತು ತ್ಯಾಗ ಎಲ್ಲರ ಮೇಲೂ ಸಮವಾಗಿ ಬೀಳೋದ್ರಿಂದ, ಜೊತೆಗೆ ಶ್ರೀಮಂತರ ಮೇಲೆ ಬಡವರಿಗಿಂತ ಹೆಚ್ಚಿನ ಭಾರ ಬೀಳೋದ್ರಿಂದ ಅಥವಾ ತೆರಿಗೆಯ ತ್ಯಾಗ ಶ್ರೀಮಂತರ ಮೇಲೆ ಹೆಚ್ಚಾಗಿರೋದ್ರಿಂದ ಇದರಿಂದ ನಾವು ಸಮಾನತೆಯನ್ನು ಸಾಧಿಸ್ಬೋದು ಅನ್ನೋದು ಒಂದು ಮುಖ್ಯವಾಗಿರೋಂಥ ಒಂದು ಅನುಕೂಲ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎಲಾಸ್ಟಿಸಿಟಿ. So second important advantage of this progressive tax, it is elastic in nature. That means we can mobilize more revenue at the time of requirement and less revenue during another time. That means we can get more revenue or less revenue according to our requirement by changing the rate of tax. So when government require more fund, it increase the rate of tax. So it require less fund, it reduce the rate of tax. By increasing and reducing the tax rate, so government can mobilize more resources or less resources. So it is elastic, adjustable in nature. ಅಂದರೆ ಇದೊಂದು ಸ್ಥಿತಿಸ್ಥಾಪಕತ್ವಕ್ಕೆ ಹೆಸರುವಾಸಿಯಾಗಿರೋಂಥದ್ದು. ಅಂದರೆ ತೆರಿಗೆಯಿಂದ ಬರುವಂಥ ಆದಾಯವನ್ನು ನಾವು ಹೆಚ್ಚು ಮಾಡ್ಬೋದು, ಕಡಿಮೆನೂ ಮಾಡೋದಕ್ಕೆ ಸಾಧ್ಯ. ಅವಶ್ಯಕತೆ ಇದ್ದಾಗ ತೆರಿಗೆ ದರ ಹೆಚ್ಚಾಯಿತು ಅಂದರೆ ಸರ್ಕಾರ ಹೆಚ್ಚು ಆದಾಯವನ್ನು ಗಳಿಸುತ್ತೆ. ಅವಶ್ಯಕತೆ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ತೆರಿಗೆ ದರವನ್ನು ಇಳಿಸಿದಾಗ ತೆರಿಗೆಯಿಂದ ಬರೋಂಥ ಆದಾಯ ಕಡಿಮೆ ಆಗುತ್ತೆ. ಅಂದರೆ ತೆರಿಗೆ ದರವನ್ನು ಹೆಚ್ಚು ಕಡಿಮೆ ಮಾಡೋದ್ರ ಮೂಲಕ ಸರ್ಕಾರ ತನಗೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ಆದಾಯವನ್ನು ಸಂಗ್ರಹ ಮಾಡೋದಕ್ಕೆ ಈ ತೆರಿಗೆ ಸಹಾಯವನ್ನು ಮಾಡುತ್ತೆ. ಆ್ಯಂಡ್ ಥರ್ಡ್ ಒನ್ ಇಟ್ ಈಸ್ ಬೇಸ್ಡ್ ಆನ್ ಎಬಿಲಿಟಿ ಪ್ರಿನ್ಸಿಪಲ್. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಆಫ್ ಗುಡ್ ಟ್ಯಾಕ್ಸ್ ಈಸ್ ಎಬಿಲಿಟಿ ಟು ಪೇ. ಇಟ್ ಈಸ್ ಬೇಸ್ಡ್ ಆನ್ ಎಬಿಲಿಟಿ. ಅಂದರೆ ಒಂದು ಒಳ್ಳೆ ತೆರಿಗೆ ಅಂತ ಅನಿಸ್ಕೋಬೇಕಾದ್ರೆ ಅದು ಒಂದು ತತ್ವಕ್ಕೆ ಬದ್ಧವಾಗಿರಬೇಕು. ಯಾವುದೋ ತತ್ವ ಅಂದರೆ ಸಂದಾಯ ಸಾಮರ್ಥ್ಯ. ಅಂದರೆ ತೆರಿಗೆಯನ್ನು ವಿಧಿಸಬೇಕಾದ್ರೆ ಆ ತೆರಿಗೆದಾರನ ಕೊಡುವ ಸಾಮರ್ಥ್ಯವನ್ನು ಆಧಾರವಾಗಿಟ್ಕೊಂಡು ತೆರಿಗೆಯನ್ನು ವಿಧಿಸಬೇಕು ಅನ್ನೋದು ಒಂದು ತತ್ವ. ಹಾಗಾಗಿ ಈ ಪ್ರಗತಿಪರ ತೆರಿಗೆ ಅನ್ನೋದು ಈ ತೆರಿಗೆ ಕೊಡುವ ಸಾಮರ್ಥ್ಯದ ಮೇಲೆ ಈ ತೆರಿಗೆಯನ್ನು ವಿಧಿಸಲಾಗುತ್ತೆ. ಸೊ ಬಿಕಾಸ್ ಪೂರ್ ಪೀಪಲ್ ಪೇ ಲೆಸ್ ಟ್ಯಾಕ್ಸ್ and rich people pay more tax. So this tax is based on ability of the taxpayer. So rich people, they able to pay more taxes. That is why the burden on rich people is more compared to poor people. So that is why progressive tax, it is based on ability to pay. So that is why it ensures social justice and equity because it is based on ability principle. ಅಂದರೆ ಇದರಲ್ಲಿ ನಾವು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ನಾವು ಇದರಲ್ಲಿ ನೋಡ್ತೀವಿ. ಯಾಕಂದರೆ ಯಾರಿಗೆ ತೆರಿಗೆ ಕೊಡುವ ಸಾಮರ್ಥ್ಯ ಹೆಚ್ಚಾಗಿರುತ್ತೋ ಅವರ ಮೇಲೆ ತೆರಿಗೆ ಭಾರ ಹೆಚ್ಚಾಗಿರುತ್ತೆ, ಶ್ರೀಮಂತರ ಮೇಲೆ ತೆರಿಗೆ ಭಾರ ಹೆಚ್ಚಾಗಿರುತ್ತೆ, ಬಡವರ ಮೇಲೆ ತೆರಿಗೆ ಭಾರ ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿ ತೆರಿಗೆ ಕೊಡುವವರ ಸಾಮರ್ಥ್ಯವನ್ನು ಆಧಾರವಾಗಿ ಇಟ್ಕೊಂಡು ಈ ತೆರಿಗೆನ ವಿಧಿಸೋದ್ರಿಂದ ಇದು ಒಳ್ಳೆಯ ತೆರಿಗೆ ಅಂತ ನಾವು ಇದನ್ನು ಗುರುತಿಸ್ತೀವಿ. ಆ್ಯಂಡ್ ಈಕ್ವಾಲಿಟಿ ಆಫ್ ಸ್ಯಾಕ್ರಿಫೈಸ್. ಸೊ ದಿಸ್ ಟ್ಯಾಕ್ಸ್ ಎನ್ಶೂರ್ ಈಕ್ವಾಲಿಟಿ ಆಫ್ ದ ಸ್ಯಾಕ್ರಿಫೈಸ್. So in this tax, sacrifice of rich people is more compared to poor people. That means in this tax, so all people pay tax according to their ability to pay. So when rich people pay more, that means so his ability to pay is more. So that is why the sacrifice by paying the tax is same on all people because all people pay the tax on the basis of ability. So that is why sacrifice of all taxpayer is same. ಅಂದರೆ ಈ ತೆರಿಗೆಯನ್ನು ವಿಧಿಸೋದ್ರಿಂದ ಎಲ್ಲರ ತ್ಯಾಗ ಸಮವಾಗುತ್ತೆ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇಲ್ಲಿ ತೆರಿಗೆ ಕೊಡುವವನ ಸಾಮರ್ಥ್ಯದ ಆಧಾರ ಮೇಲೆ ತೆರಿಗೆ ವಿಧಿಸೋದ್ರಿಂದ
ಶ್ರೀಮಂತರ ಮೇಲೆ ಹೆಚ್ಚು ತೆರಿಗೆ ಬಿದ್ದರೂ ಅವ್ರಿಗೆ ತೆರಿಗೆ ಕೊಡುವ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಹಾಗಾಗಿ ಅವರು ಮಾಡುವಂಥ ತ್ಯಾಗ ಬಡವ ಕಡಿಮೆ ಕೊಟ್ಟರು ಅವನು ಮಾಡುವಂಥ ತ್ಯಾಗಕ್ಕೆ ಸಮವಾಗಿರುತ್ತೆ. ಯಾಕೆಂದರೆ ಇಲ್ಲಿ ತೆರಿಗೆಯ ಮೂಲ ಯಾವುದು ಅಂದರೆ ಅವರ ತೆರಿಗೆ ಹೊರುವ ಸಾಮರ್ಥ್ಯ. ಯಾವ ವ್ಯಕ್ತಿಗೆ ತೆರಿಗೆ ಹೊರೋ ಸಾಮರ್ಥ್ಯ ಹೆಚ್ಚಾಗಿರುತ್ತೋ ಅವನ ಮೇಲೆ ಹೆಚ್ಚು ತೆರಿಗೆನ ವಿಧಿಸಲಾಗುತ್ತೆ. ಹಾಗಾಗಿ ಸಹಜವಾಗಿ ಶ್ರೀಮಂತರು ಹೆಚ್ಚು ತೆರಿಗೆಯನ್ನು ಕೊಟ್ಟರೂ ಸಹ ಅವರ ತ್ಯಾಗ ಬಡವ ಮಾಡಿರುವಂಥ ತ್ಯಾಗಕ್ಕೆ ಸಮ ಆಗಿರುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ವರ್ಗದ ಜನ ಎಲ್ಲರೂ ಯಾರ್ಯಾರು ಈ ತೆರಿಗೆಯನ್ನು ಪಾವತಿ ಮಾಡ್ತಾರೋ ಎಲ್ಲರೂ ಮಾಡುವಂಥ ತ್ಯಾಗ ಪರಸ್ಪರ ಸಮ ಆಗಿರುತ್ತೆ ಅನ್ನೋದು ಒಂದು ಮುಖ್ಯವಾಗಿರೋಂಥ ಒಂದು ಅನುಕೂಲತೆ. ಆ್ಯಂಡ್ ಎಕಾನಮಿ. ಸೊ ದ ಕಾಸ್ಟ್ ಆಫ್ ಕಲೆಕ್ಟಿಂಗ್ ದಿಸ್ ಟ್ಯಾಕ್ಸ್ ಈಸ್ ಲೆಸ್ ಕಂಪೇರ್ಡ್ ಟು ಇಂಡೈರೆಕ್ಟ್ ಟ್ಯಾಕ್ಸಸ್. ಅಂದರೆ ಬೇರೆ ಥರದ ತೆರಿಗೆಗೆ ಹೋಲಿಸಿದ್ರೆ, ಪರೋಕ್ಷ ತೆರಿಗೆಗಳಿಗೆ ಹೋಲಿಸಿದ್ರೆ ಈ ತೆರಿಗೆಯನ್ನು ಕಡಿಮೆ ವೆಚ್ಚದಲ್ಲಿ ಇದನ್ನು ನಾವು ವಸೂಲಿ ಮಾಡ್ಬೋದು. ಅಂದರೆ ತೆರಿಗೆಯನ್ನು ವಸೂಲಿ ಮಾಡುವಂಥ ವೆಚ್ಚ ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ದ ನಂಬರ್ ಆಫ್ ಟ್ಯಾಕ್ಸ್ ಪೇಯರ್ಸ್ ಈಸ್ ಲೆಸ್. ಅಂದರೆ ತೆರಿಗೆ ಕೊಡುವವರ ಸಂಖ್ಯೆಯಲ್ಲಿ ಕಡಿಮೆ ಇರುತ್ತೆ. ಇಲ್ಲಿ ಎಲ್ಲರೂ ಈ ತೆರಿಗೆಯನ್ನು ಕೊಡಬೇಕಾಗಿಲ್ಲ. ಯಾರ ಆದಾಯ, ಯಾರ ಆಸ್ತಿ ಒಂದು ಮಿತಿಗಿಂತ ಹೆಚ್ಚಾಗಿರುತ್ತೋ ಅವರು ಈ ತೆರಿಗೆಯನ್ನು ಪಾವತಿ ಮಾಡಬೇಕು. ಹಾಗಾಗಿ ಇಲ್ಲಿ ತೆರಿಗೆ ಕೊಡುವವರ ಸಂಖ್ಯೆ ಕಡಿಮೆ ಇರೋದ್ರಿಂದ ದ ಕಾಸ್ಟ್ ಆಫ್ ಕಲೆಕ್ಟಿಂಗ್ ದಿಸ್ ಟ್ಯಾಕ್ಸ್ ಈಸ್ ಲೆಸ್. ಸೊ ದಟ್ ಈಸ್ ವೈ ದಿಸ್ ಟ್ಯಾಕ್ಸ್ ಈಸ್ ನೋನ್ ಫಾರ್ ಎಕಾನಮಿ. ಹಾಗಾಗಿ ಇದು ಮಿತವ್ಯಯತೆಗೆ ಹೆಸರುವಾಸಿಯಾಗಿರೋಂಥದ್ದು. ಇದರಿಂದ ಬಹಳ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಆದಾಯವನ್ನು ಸಂಗ್ರಹ ಮಾಡ್ಬೋದು ಅನ್ನೋದು ಒಂದು ಮುಖ್ಯವಾಗಿರೋಂಥ ಒಂದು ಅಂಶ. ಆ್ಯಂಡ್ ಇಟ್ ಈಸ್ ಪ್ರೊಡಕ್ಟಿವ್. ಇದು ಉತ್ಪಾದಕತೆ ಹೆಸರುವಾಸಿಯಾಗಿರುತ್ತೆ. ಬಿಕಾಸ್ ಇಟ್ ಮೊಬಿಲೈಸ್ ಮೋರ್ ರೆವಿನ್ಯೂ. So this tax yield more revenue to the government. So government can utilize the amount for developmental purpose. So that is why this tax is productive. ಅಂದರೆ ಈ ತೆರಿಗೆಯಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆದಾಯ ಬರುತ್ತೆ. ಯಾಕಂದರೆ ಆದಾಯ ಹೆಚ್ಚಾಗ್ತಾ ಹೋದಂತೆ ತೆರಿಗೆ ದರಗಳು ಹೆಚ್ಚಾಗೋದ್ರಿಂದ ಸರ್ಕಾರಕ್ಕೆ ಇದು ಹೆಚ್ಚಿನ ಆದಾಯವನ್ನು ತಂದುಕೊಡುತ್ತೆ. ಹೆಚ್ಚಿನ ಆದಾಯ ಸರ್ಕಾರಕ್ಕೆ ಸಿಕ್ಕಾಗ ಸಹಜವಾಗಿ ಈ ಹಣವನ್ನು ಬಳಸ್ಕೊಂಡು ಸರ್ಕಾರ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದಕ್ಕೆ ಉತ್ಪಾದಕತೆ ಇದೆ ಅಂತ ನಾವು ಇದನ್ನು ಗುರುತಿಸ್ತೀವಿ. ಆ್ಯಂಡ್ ಇಟ್ ರೆಡ್ಯೂಸ್ ಇನ್ಇಕ್ವಾಲಿಟೀಸ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್. The main objective of progressive tax, it is not only mobilize the resources but also reduce inequality between rich and poor. Because in this tax, burden is more on rich people. As a result, resources divert from rich people to poor people. So as a result, government can reduce the inequality between rich and poor. ಅಂದರೆ ಈ ತೆರಿಗೆ ಮುಖ್ಯವಾದಂಥ ಉದ್ದೇಶ ಒಂದು ಆದಾಯವನ್ನು ಸಂಗ್ರಹ ಮಾಡಬೇಕು ಅನ್ನೋದು ಒಂದಾದರೆ, ಅದರ ಜೊತೆಗೆ ಆದಾಯದ ಅಸಮಾನತೆ, ಆದಾಯ ಮತ್ತು ಸಂಪತ್ತಿನ ಅಸಮಾನತೆಯನ್ನು ಕಡಿಮೆ ಮಾಡೋದು ಇದರ ಮುಖ್ಯವಾಗಿರೋಂಥ ಒಂದು ಉದ್ದೇಶ. ಯಾಕೆಂದರೆ ಇಲ್ಲಿ ಶ್ರೀಮಂತರ ಮೇಲೆ ಹೆಚ್ಚು ತೆರಿಗೆ ಬೀಳೋದ್ರಿಂದ ಆದಾಯ ಶ್ರೀಮಂತರಿಂದ ಬಡವರ ಪರವಾಗಿ ಹಂಚಲ್ಪಡುತ್ತೆ. ಅಂದರೆ ಸರ್ಕಾರ ಶ್ರೀಮಂತರಿಂದ ಹೆಚ್ಚು ತೆರಿಗೆನ ವಸೂಲಿ ಮಾಡಿ ಆ ಹಣವನ್ನು ಬಡವರ ಕಲ್ಯಾಣಕ್ಕೋಸ್ಕರ ಬಳಕೆ ಮಾಡೋದ್ರಿಂದ ಇಲ್ಲಿ ಆದಾಯ ಶ್ರೀಮಂತರಿಂದ ಬಡವರ ಪರವಾಗಿ ಹಂಚಿಕೆ ಆಗೋದ್ರಿಂದ ಶ್ರೀಮಂತ ಮತ್ತು ಬಡವರ ನಡುವಿನ ಅಸಮಾನತೆಯನ್ನು ಇದರಿಂದ ಕಡಿಮೆ ಮಾಡ್ಬೋದು. ಅಂದರೆ ಈ ಪ್ರಗತಿಪರ ತೆರಿಗೆ ಅನ್ನೋದು ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿನ ಹೊಡೆದ ಹಾಗೆ. ಅಂದರೆ ಒಂದು ಆದಾಯವನ್ನು ಸಂಗ್ರಹ ಮಾಡೋದು, ಇನ್ನೊಂದು ಆದಾಯ ಮತ್ತು ಸಂಪತ್ತಿನ ಮಧ್ಯೆ ಏನು ಅಸಮಾನತೆ ಇದೆ ಆ ಅಂತರವನ್ನು ತುಂಬುವಂಥ ಒಂದು ಕೆಲಸವನ್ನು ಈ ತೆರಿಗೆ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಟ್ ಕಂಟ್ರೋಲ್ ಇನ್ಫ್ಲೇಷನ್. So by imposing progressive tax, we can control the inflation. So inflation is a situation where prices increases continuously. So prices increases due to excess demand for goods and services. So when government impose more tax on rich people, because rich people spend more. So when government impose more tax on rich people, their consumption reduces. When their consumption reduces, demand reduces. When demand reduces, prices also reduces. ಅಂದರೆ ಇಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡ್ಬೋದು. ಹಣದುಬ್ಬರ ಯಾಕೆ ಉಂಟಾಗುತ್ತೆ ಅಂದರೆ ಆದಾಯ ಹೆಚ್ಚಾಗ್ತಾ ಹೋದಂತೆ ವಸ್ತುಗಳಿಗಿರುವಂಥ ಬೇಡಿಕೆ ಹೆಚ್ಚಾಗೋದ್ರಿಂದ ಸಹಜವಾಗಿ ಹಣದುಬ್ಬರ ನಿರ್ಮಾಣ ಆಗುತ್ತೆ. ಹಾಗಾದರೆ ಇಲ್ಲಿ ಖರ್ಚು ಮಾಡೋದನ್ನು ಕಡಿಮೆ ಮಾಡಬೇಕು. ಅಂದರೆ ಬೇಡಿಕೆನ ಇಳಿಸ್ಬೇಕಾದ್ರೆ ಜನರಲ್ಲಿರುವಂಥ ಹೆಚ್ಚುವರಿ ಆದಾಯನ ಸರ್ಕಾರ ಹಿಂದಕ್ಕೆ ಪಡಿಬೇಕು. ಹಾಗಾದ್ರೆ ಏನು ಮಾಡ್ಬೋದು? ಪ್ರಗತಿಪರ ತೆರಿಗೆನ ವಿಧಿಸಿದಾಗ ಶ್ರೀಮಂತರ ಮೇಲೆ ಹೆಚ್ಚು ತೆರಿಗೆ ಹೊರೆ ಬೀಳೋದ್ರಿಂದ ಅವರ ಆದಾಯದ ಹೆಚ್ಚಿನ ಭಾಗ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತೆ. ಇಲ್ಲಿ ಖರ್ಚು ಕಡಿಮೆ ಆಗುತ್ತೆ. ಶ್ರೀಮಂತರು ಮಾಡೋಂಥ ಖರ್ಚು ಕಡಿಮೆ ಆಗೋದ್ರಿಂದ ಬೇಡಿಕೆ ಕಡಿಮೆ ಆಗಿ ಬೆಲೆಗಳು ನಿಯಂತ್ರಣಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ಪ್ರಗತಿಪರ ತೆರಿಗೆಗಳನ್ನು ವಿಧಿಸೋದ್ರಿಂದ ಬಹಳ ಮುಖ್ಯವಾಗಿರೋಂಥ ಅನುಕೂಲ ಅಂದರೆ ಹಣದುಬ್ಬರವನ್ನು ಸಾಕಷ್ಟು ಪ್ರಮಾಣದಲ್ಲಿ ನಿಯಂತ್ರಣವನ್ನು ಮಾಡ್ಬೋದು ಅನ್ನೋದು ಇದರ ಇನ್ನೊಂದು ಮುಖ್ಯವಾಗಿರೋಂಥ ಒಂದು ಉದ್ದೇಶ. ಅದರ ಜೊತೆಗೆ ಈ ತೆರಿಗೆನ ವಿಧಿಸೋದಕ್ಕೆ ಹಿಂದೆ ಇನ್ನೊಂದು ಲಾಜಿಕ್ ಇದೆ.
ಈ ತೆರಿಗೆನಲ್ಲಿ ಶ್ರೀಮಂತರ ಮೇಲೆ ಯಾಕೆ ಜಾಸ್ತಿ ಹೊರೆ ಬೀಳುತ್ತೆ, ಅಥವಾ ಸರ್ಕಾರ ಉದ್ದೇಶಪೂರ್ವಕವಾಗಿ ಹೆಚ್ಚು ಆದಾಯ ಇರೋರ ಮೇಲೆ ಯಾಕೆ ತೆರಿಗೆನ ವಿಧಿಸುತ್ತೆ ಅಂದರೆ, ದ ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ ಇನ್ ದ ಕೇಸ್ ಆಫ್ ರಿಚ್ ಪೀಪಲ್ ಈಸ್ ಲೆಸ್ ಅಂಡ್ ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ ಇನ್ ದ ಕೇಸ್ ಆಫ್ ಪೂರ್ ಪೀಪಲ್ ಈಸ್ ಮೋರ್. As a result, so government impose more tax on rich people because their marginal utility is less, and the government impose less tax on poor people, their marginal utility of money is more. So in order to equalize the marginal utility of rich and poor people, government impose more tax on rich people and less tax on poor people. So that is why progressive tax, it is justifiable on the basis of marginal utility. ಅಂದರೆ ಇಲ್ಲಿ ಹಣದ ಸೀಮಾಂತ ತುಷ್ಟಿಗುಣ ಶ್ರೀಮಂತರಲ್ಲಿ ಕಡಿಮೆ ಇರುತ್ತೆ, ಬಡವರಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಶ್ರೀಮಂತರ ಮೇಲೆ ಸರ್ಕಾರ ಹೆಚ್ಚು ತೆರಿಗೆನ ವಿಧಿಸುತ್ತೆ, ಯಾಕಂದ್ರೆ ಅವ್ರಿಗೆ ಹಣದ ಸೀಮಾಂತ ತುಷ್ಟಿಗುಣ ಕಡಿಮೆ. ಬಡವರ ಮೇಲೆ ತೆರಿಗೆ ಹೊರೆ ಕಡಿಮೆ ಇರುತ್ತೆ, ಅವರ ಹಣದ ಸೀಮಾಂತ ತುಷ್ಟಿಗುಣ ಹೆಚ್ಚಾಗಿರುತ್ತೆ. ಹಾಗಾಗಿ ಬಡವ ಮತ್ತು ಶ್ರೀಮಂತರ ಹಣದ ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣವನ್ನು ಆಧಾರವಾಗಿಟ್ಕೊಂಡು ಈ ತೆರಿಗೆನ ವಿಧಿಸೋದ್ರಿಂದ ಇಬ್ಬರ ಮೇಲೂ ಬೀಳುವಂಥ ಹೊರೆ ಮತ್ತು ತ್ಯಾಗ ಸಮವಾಗಿರುತ್ತೆ ಅನ್ನೋದು ಇದರ ಮುಖ್ಯವಾಗಿರೋಂಥ ಉದ್ದೇಶ. ಈ ಕಾರಣಗಳಿಗೋಸ್ಕರ ಇವತ್ತು ಪ್ರಗತಿಪರ ತೆರಿಗೆ ಅನ್ನೋದು ಒಂದು ಬಹಳ ಮುಖ್ಯವಾಗಿರೋಂಥದ್ದು. ಇದನ್ನು ಆರೋಹಿ, ಸಂಗೀತದಲ್ಲಿ ನೀವು ಕೇಳಿರ್ಬೋದು, ಆರೋಹಣ ಮತ್ತು ಅವರೋಹಣ. ಅಂದರೆ ಆದಾಯ ಹೆಚ್ಚಾದಂತೆ ತೆರಿಗೆ ದರನೂ ಹೆಚ್ಚಾಗ್ತಾ ಹೋಗುತ್ತಲ್ಲ, ಅದನ್ನು ನಾವು ಆರೋಹಿ ತೆರಿಗೆ ಅಂತ ಕರಿತೀವಿ. ಇದನ್ನು ಪ್ರಗತಿಪರ ತೆರಿಗೆ ಅಂತಲೂ ಕರೀತಾರೆ, ಪುರೋಗಾಮಿ ತೆರಿಗೆ ಅಂತಲೂ ಕರೀತಾರೆ. ಇದರ ಗುಣಗಳ ಜೊತೆಗೆ ಇದರಲ್ಲಿ ಕೆಲವು ದೋಷಗಳು ಇದೆ. ಆ ದೋಷಗಳು ಯಾವುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ.